ಗೌಡ ಅಲ್ವೇನೋ ಹಿಂಗೆಲ್ಲ ಕೋರ್ಟಲ್ಲಿ ರಾಜೀನಾಮೆ ಇಂಗಿತ ವ್ಯಕ್ತಪಡಿಸ್ತಾರಂತೆ ಮುನಿರತ್ನ, ಇಲ್ಲೇ ರಾಜೀನಾಮೆ ಕೊಡ್ತೀನಿ ಅಂತ ಕೋರ್ಟು ನ್ಯಾಯಾಧೀಶರು ಹೇಳಿದ್ರಂತೆ. ಇಲ್ಲೆಲ್ಲ ಅದೆಲ್ಲ ಮಾಡೋದು ಬೇಡ, ನೀವೆಲ್ಲಿ ಕೊಡಬೇಕು ಅಲ್ಲಿ ಕೊಡಿ ಅಂತೇಳಿ. ಅಂದರೆ ನಾನು ರಾಜಕೀಯದಲ್ಲಿದ್ದೀನಿ ಅನ್ನೋ ಕಾರಣಕ್ಕಾಗಿ ನನಗೆ ಹಿಂಸೆ ಕೊಡ್ತಾ ಇದ್ದಾರೆ. ಇದು 5 ವರ್ಷಗಳ ಹಿಂದೆ ಯಾಕೆ ಕೊಡಲಿಲ್ಲ, ಆಕೆ ಮೊದಲೇ ದೂರು ಕೊಡ್ಬೋದಿತ್ತಲ್ಲ ಅಂತೇಳಿ ಮುನಿರತ್ನ ಆರೋಪ ಮಾಡ್ತಾ ಇದ್ದಾರೆ. ಆಕೆ ಮೊದಲೇ ದೂರು ಕೊಡ್ಬೋದಿತ್ತಲ್ಲ ಅಂತೇಳಿ ಮುನಿರತ್ನ ಆರೋಪ ಮಾಡ್ತಾ ಇರೋದು. ಈಗ ಯಾಕೆ ಬಂದು ಕೊಡ್ತಾ ಇದ್ದಾರೆ ಅಂದರೆ ಅವರು ಇಂಡೈರೆಕ್ಟಾಗಿ ಡಿ ಕೆ ಫ್ಯಾಮಿಲಿಯನ್ನು, ಡಿ ಕೆ ಬ್ರದರ್ಸನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಡಿ ಕೆ ಸುರೇಶ್ ಸೋತ ನಂತರ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತೇಳಿ. ಡಿ ಕೆ ಸುರೇಶ್ ಅವರ ಬೆಂಗಳೂರು ಗ್ರಾಮಾಂತರ ಇದೆಯಲ್ಲ, ಅಥವಾ ಡಾಕ್ಟರ್ ಮಂಜುನಾಥ್ ಏನು ಗೆದ್ದರು, ಆ ಲೋಕಸಭಾ ವ್ಯಾಪ್ತಿಯಲ್ಲಿ RR ನಗರ ಕೂಡ ಬರುತ್ತೆ. ಒಂದಾನೊಂದು ಕಾಲದಲ್ಲಿ ಇವರು ಕಾಂಗ್ರೆಸ್ಸಲ್ಲಿದ್ದರು. ಡಿ ಕೆ ಸುರೇಶ್ ಗೆಲುವಿಗೆ ದೊಡ್ಡ ಪಾತ್ರ ವಹಿಸ್ತಾಯಿದ್ರು. ಯಾವ ಬಿ ಜೆ ಪಿಗೆ ಹೋದರೂ ಆಗಲೂ ಕೂಡ ಒಂದು ಮುಸುಕಿನ ಗುದ್ದಾಟ ಇತ್ತು. ನಿಮ್ಗೆ ಗೊತ್ತಿದೆ, ಡಿ ಕೆ ಶಿವಕುಮಾರ್ ಅವರ ಕಾಲಿಗೆ ಬಿದ್ದಿದ್ದು, ಪ್ರೊಟೆಸ್ಟ್ ಮಾಡಿದ್ದು, ಪ್ರೊಟೆಸ್ಟ್ ಮಾಡುವಾಗ ಅಲ್ಲಿಗೆ ಯಡಿಯೂರಪ್ಪನವರು ಕೂಡ ಬಂದು ಸಾಥ್ ಕೊಟ್ಟಿದ್ದು. ಇದೀಗ ಮೊನ್ನೆ ಆಡಿಯೋ ಕೇಸಲ್ಲಿ ಅರೆಸ್ಟ್ ಆಗ್ತಾರೆ. ನನಗೆ ಆಶ್ಚರ್ಯ ಏನಪ್ಪ ಅಂತಂದರೆ, ಈ ದಲಿತ MLAಗಳು ಎಲ್ಲಿದ್ದಾರೆ ಅಂತ. 36 ದಲಿತ MLA ಇದ್ದಾರೆ. ಅಟ್ರಾಸಿಟಿ ಕೇಸ್ ಅದು ವೆರಿ ಇಂಪಾರ್ಟೆಂಟ್. ಯಾವ ದಲಿತ MLAಗಳು ಕೂಡ ಇಲ್ಲ. ಒಕ್ಕಲಿಗರು ನೋಡಿ, ಎಲ್ಲ ಮೀಟಿಂಗ್ ಮಾಡಿ, ಮೊನ್ನೆ 8 ಗಂಟೆಗೆ ಮೀಟಿಂಗ್ ಮಾಡಿ ಕಂಪ್ಲೇಂಟ್ ಕೊಟ್ಟು, ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಹನಿ ಟ್ರ್ಯಾಪ್ ಮಾಡಿಸೋದು, ಹೆಣ್ಮಕ್ಳನ್ನು ಕಳಿಸೋದು, ವಿಡಿಯೋ ಶೂಟ್ ಮಾಡ್ಕೊಳ್ಳೋದು ಹೆಂಗಾದರೂ ಮಾಡಿ. ಆಮೇಲೆ ಹೋಗಿರುವ ಹೆಣ್ಣುಮಕ್ಕಳು ಕೂಡ, ಸಾರಿ ಟು ಸೇ ದಿಸ್, ಇಂಥದ್ದೆಲ್ಲ ಆಗತ್ತಾ ಇಲ್ಲ ಗೊತ್ತಿಲ್ಲ, HIV ಪೀಡಿತ ಆಗಿರ್ತಾರೆ. ಏನು ಹೆಣ್ಣುಮಕ್ಕಳನ್ನು ಕಳಿಸಿರ್ತಾರೆ ಇವರನ್ನು ಕೆಡ್ಡಾಕೆ ಬೀಳಿಸೋದಕ್ಕೆ, ಅವ್ರಿಗೆ ಏಡ್ಸ್ ಇರುತ್ತೆ ಅಂತ. ಏಡ್ಸನ್ನು ಅವನಿಗೂ ಬರೋಂಗೆ ಮಾಡೋದು. ಆ ಮೂಲಕ ಒಂದು ರೀತಿಯಲ್ಲಿ ಮೂಲೋತ್ಪಾಟನೆ. ಕೃಷ್ಣ ಬೈರೇಗೌಡರು ಹೇಳಿದರು, ಎಲ್ಲರೂ ಟೆಸ್ಟ್ ಮಾಡಿಸ್ರಪ್ಪ, ಟೆಸ್ಟ್ ಮಾಡಿಸಿ ಅಂತೇಳಿ. ಬನ್ನಿ ನಾಗರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಾಗರಾಜ್, ಈಗ ರೇಪ್ ಕೇಸ್ ಮೇಲೆ ಮತ್ತೊಮ್ಮೆ 14 ದಿನಗಳ ನ್ಯಾಯಾಂಗ ಬಂಧನ. ಎಸ್, ಅಪ್ಡೇಟ್ ಪ್ಲೀಸ್. ಜಯಪ್ರಕಾಶ್, ಏನು ಈಗಾಗಲೇ ಜಾತಿ ನಿಂದನೆ ಪ್ರಕರಣದಲ್ಲಿ ಜಾಮೀನು ಪಡೆದುಕೊಂಡು ನಿನ್ನೆ ಜೈಲಿನಿಂದ ಬಿಡುಗಡೆ ಆಗ್ತಾ ಇದ್ದಂಗೆ ಅರೆಸ್ಟ್ ಆಗಿದ್ರು ಕಗ್ಲಿಪುರ ಠಾಣಾ ಪೊಲೀಸರಿಂದ. ಅತ್ಯಾಚಾರ ಕೇಸಲ್ಲಿ ಶಾಸಕ ಮುನಿರತ್ನ ಅವರನ್ನು ಇವತ್ತು ನ್ಯಾಯಾಧೀಶರ ಎದುರು ಹಾಜರುಪಡಿಸಿದ್ರು. ಆದರೆ ಇಲ್ಲಿ ಒಂದು ವಿಚಾರ ಗೊತ್ತಾಯಿತು, ಏನಂದರೆ ಪೊಲೀಸರು ಯಾವುದೇ ರೀತಿಯ ಕಸ್ಟಡಿಗೆ ಕೇಳಲಿಲ್ಲ. FIRನಲ್ಲಿ ಸಾಕಷ್ಟು ವಿಚಾರಗಳು ಇದ್ದರೂ ಸಹ ಯಾವುದೇ ರೀತಿಯ ಕಸ್ಟಡಿಗೆ ಇಲ್ಲಿ ಪೊಲೀಸರು ಕೇಳಲಿಲ್ಲ. ಅವರನ್ನು ನ್ಯಾಯಾಂಗ ಬಂಧನಕ್ಕೆ ನೀಡುವಂತೆ ರಿಮಾಂಡ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದು. ಇದು ಭಾಳ ಸ್ಪಷ್ಟವಾಗಿ ಸೂಚನೆ ಕೊಡ್ತಾ ಇರತಕ್ಕಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುನಿರತ್ನ ವಿರುದ್ಧ SIT ರಚನೆ ಶೀಘ್ರದಲ್ಲೇ ಆಗುತ್ತೆ. ಈ ನಿಟ್ಟಿನಲ್ಲೇ ಅವರು ಕಸ್ಟಡಿಗೆ ತೆಗೆದುಕೊಂಡಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಏನು ಇವತ್ತೇ ಒಂದು SIT ರಚನೆಯಾಗಿ ಆದೇಶ ಹೊರಡಿಸುವ ಸಾಧ್ಯತೆ ಇದೆ. SIT ರಚನೆ ಆದರೆ ಆಗಿರ್ತಕ್ಕಂಥ ಎಲ್ಲ ಪ್ರಕರಣಗಳು SITಗೆ ವರ್ಗಾವಣೆ ಆಗುತ್ತೆ. ನಂತರ CIDಯಲ್ಲಿ ಉಳಿದ ಪ್ರಕರಣಗಳಲ್ಲಿ ಇನ್ನೊಂದಷ್ಟು ಪ್ರಕರಣಗಳು ದಾಖಲಾಗುವ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಯಾವುದೇ ರೀತಿಯ ಕಸ್ಟಡಿ ಬೇಡ ಸದ್ಯದ ಮಟ್ಟಿಗೆ ಅಂತೇಳಿ ಹಿರಿಯ ಅಧಿಕಾರಿಗಳು ಸೂಚನೆ ಕೊಟ್ಟಿರೋದ್ರಿಂದ ಇವತ್ತು ಯಾವುದೇ ಕಸ್ಟಡಿಗೆ ತೆಗೆದುಕೊಂಡಿಲ್ಲ ಅಂತ ಹೇಳೋದು ಒಂದು ಭಾಗ. ಆದರೆ ಮತ್ತೊಂದು ಭಾಗ, ಮುನಿರತ್ನ ಇವತ್ತು ನ್ಯಾಯಾಧೀಶರ ಎದುರು 2 ನಿಮಿಷಗಳ ಕಾಲಾವಕಾಶ ಬೇಕು, ನನಗೆ ನನ್ನದೇ ಆದ ನಿವೇದನೆ ಇದೆ ಅಂತೇಳಿ ಒಂದಷ್ಟು ವಿಚಾರಗಳನ್ನು ನ್ಯಾಯಾಧೀಶರ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದು. ಏನು 5 ವರ್ಷದಿಂದ ಆಗಿರ್ತಕ್ಕಂಥ ಘಟನೆ ಸಂಬಂಧ ಈಗ ದೂರು ಕೊಡಿಸ್ತಾ ಇದ್ದಾರೆ. 5 ವರ್ಷದ ಹಿಂದೆನೇ ದೂರು ಕೊಡ್ಬೋದಾಗಿತ್ತಲ್ಲ. ಈ 5 ವರ್ಷಗಳಲ್ಲಿ ನನ್ನ ಸತತವಾಗಿ ಇದೇ ರೀತಿಯಾಗಿ ಕಾನೂನಿನ ಬಲೆಯಲ್ಲಿ ಸಿಲುಕಿಸೋದಕ್ಕೆ ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡಲಾಗಿದೆ, ನಾನು ಬೇಕಿದ್ರೆ ರಾಜೀನಾಮೆನ ಇಲ್ಲೇ ಕೊಡ್ತೀನಿ ಅಂತೇಳಿ ನ್ಯಾಯಾಧೀಶರ ಎದುರು ಮುನಿರತ್ನ ಹೇಳುವಂಥದ್ದು. ಆದರೆ ಇಲ್ಲಿ ನ್ಯಾಯಾಧೀಶರು ಇಲ್ಲಿ ರಾಜೀನಾಮೆನ ಕೊಡೋಕ್ಕಾಗಲ್ಲ, ನೀವು ಎಲ್ಲಿ ಕೊಡಬೇಕು ಇದೆಯೋ ಅಲ್ಲಿ ಹೋಗಿ ಕೊಡಿ ಅಂತೇಳಿ ಸಲಹೆಯನ್ನು ಕೊಡುವಂಥದ್ದು. ಜೊತೆಗೆ ಒಂದಷ್ಟು ಅವರನ್ನು ಅರೆಸ್ಟ್ ಮಾಡಬೇಕಾದ್ರೆ ಪ್ರೊಸೀಜರ್ಗಳನ್ನು ಪಾಲನೆ ಮಾಡಿಲ್ಲ ಅಂತೇಳಿ ಪೊಲೀಸರ ಮೇಲೆ ನ್ಯಾಯಾಧೀಶರು ಗರಂ ಕೂಡ ಆಗಿದ್ದರು. ಸದ್ಯ ಅವರನ್ನು 10/5 ಅಂದರೆ 10ನೇ ತಿಂಗಳು 5ನೇ ತಾರೀಕುವರೆಗೂ 14 ದಿನಗಳ ಒಂದು ನ್ಯಾಯಾಂಗ ಬಂಧನಕ್ಕೆ ನೀಡಿ ಸದ್ಯಕ್ಕೆ ಆದೇಶ ಮಾಡಿರ್ತಕ್ಕಂಥದ್ದು. ಸದ್ಯ ಪರಪ್ಪನ ಅಗ್ರಹಾರದತ್ತ ಶಾಸಕ ಮುನಿರತ್ನ 2ನೇ ಬಾರಿ ಹೋಗ್ತಾ ಇರ್ತಕ್ಕಂಥದ್ದು. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಇಲ್ಲಿ 2 ಪಾಯಿಂಟು. ಒಂದು, ಮುನಿರತ್ನ ಕೇಸ್ ಬಂದ ತಕ್ಷಣ ಅರೆಸ್ಟ್ ಆಯಿತು ಅಂತ ಒಂದು. BJP ಅವರು ಹೇಳ್ತಾ ಇರುವಂಥದ್ದು, ಇಲ್ಲಿ ಚಿನ್ನಾರೆಡ್ಡಿ ಅಂತಿದ್ರಲ್ಲ ಯಾದಗಿರಿಯಲ್ಲಿ, ನಾವು ಮೊನ್ನೆ ಪರಶುರಾಮನ್ ಅವರು ತೀರ್ಕೊಂಡ್ಬಿಟ್ರು, ಅದು ಅವರ ಏನು ಹಾರ್ಟ್ ಅಟ್ಯಾಕಿಂದ ಅಂತೇಳಿ FSL ರಿಪೋರ್ಟ್ ಬಂತು. ಆದರೆ ಇಲ್ಲ, ವರ್ಗಾವಣೆ ಮಾಡಬೇಕು ಅಂದರೆ ದುಡ್ಡು ಕೊಡಬೇಕು ಅಂತೇಳಿ ಮಗ ಚಿನ್ನಾರೆಡ್ಡಿ ಮತ್ತು ಚಿನ್ನಾರೆಡ್ಡಿ ಮಗ ಅಂಥೇಳಿ ಅವರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತೇಳಿ, ಯಾಕಂದರೆ ಅವರ ಪತ್ನಿ ಕೂಡ ಆರೋಪವನ್ನು ಮಾಡಿದರು. ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂದರೆ BJPಯ ಫೇಲ್ಯೂರ್ ಆಯಿತು, ನೀವು ಸರಿಯಾಗಿ ಹೋರಾಟ ಮಾಡಿಲ್ಲ ಅಂತ ಆಯಿತು, ನಂಬರ್ 1.
ಈಗ ಒಕ್ಕಲಿಗರ ವಿಚಾರದಲ್ಲೂ ಕೂಡ BJP ಅವರು ಏನು ಮಾಡ್ತಾರೆ ಅಂತ ಒಂದು ಪ್ರಶ್ನೆ ಉದ್ಭವ ಆಯಿತು. ಕುಮಾರಸ್ವಾಮಿ ಎಲ್ಲ ಮಾತಾಡಿದರು. ಆದರೆ ಅನೇಕರಿಗೆ ಈಗ ಏನಾಗಿದೆ, ಬೆಂಗಳೂರಿನ ಅನೇಕ ನಾಯಕರಿಗೆ ಬರೆದಿಟ್ಕೊಳ್ಳಿ, ಎಲ್ಲರಿಗೂ ಈಗ ಏಡ್ಸ್ ಭಯ, ಎಲ್ಲರಿಗೂ HIV ಭಯ, ಎಲ್ಲರಿಗೂ. ಮತ್ತೊಂದು ಕಡೆ ಈ ಸದಾನಂದ ಗೌಡರ ಒಂದು ವಿಡಿಯೋ ಬಂದಿತ್ತು ಗೊತ್ತಾ, ಸ್ಟ್ರಾಂಗು ಅದರ ಬಗ್ಗೆ ಕೂಡ ಈಗ ಒಂದು ಯಾರು ಬಿಟ್ರಪ್ಪ ಅಂತೇಳಿ ಡೌಟ್ ಬರಲಿಕ್ಕೆ ಶುರುವಾಗಿದೆ. ಇದೆಲ್ಲವೂ ಕೂಡ ಹನಿ ಟ್ರ್ಯಾಪು, ಮನಿ ಟ್ರ್ಯಾಪ್. ಕೆಲವರು ಮನಿ ಟ್ರ್ಯಾಪು, ಇದು ಹನಿ ಟ್ರ್ಯಾಪು. ಅರ್ಥ ಆಯ್ತಲ್ಲ? ಓಕೆ, ಇದರ ಬಗ್ಗೆ 12:30 ಮತ್ತು 1 ಗಂಟೆಗೆ ಜಾಸ್ತಿ ಸುದ್ದಿ ಕೊಡ್ತೀನಿ. ಈಗ ಬನ್ನಿ ನಮ್ಮ ಸೂಪರ್ 3ಗೆ ಹೋಗೋಣ. ಸೂಪರ್ 3ಯಲ್ಲಿ ರಿಪಬ್ಲಿಕ್ ಕನ್ನಡದ ಸೂಪರ್ 3 ಮಹಾಪವಾಡ ಇಂಪ್ಯಾಕ್ಟ್. ಅಲ್ಲಿ ಒಂದು ದಲಿತ ಕುಟುಂಬ, 4 ಮೆಂಬರ್ಸ್ ಇದ್ದರು. 15 ವರ್ಷಗಳಿಂದ ಕರೆಂಟ್ ಇಲ್ಲ, ದುಡ್ಡಿಲ್ಲ, ಏನಿಲ್ಲ, ಅವ್ರಿಗೆ ಒಂದು ಟ್ರೀಟ್ಮೆಂಟ್ ಇಲ್ಲ, ಎಲ್ಲವೂ ಇಲ್ಲ. ಯಾವಾಗ ಸೂಪರ್ 3ಯಲ್ಲಿ ಸುದ್ದಿ ಬಂದು ನೋಡಿ, ಈ ಹುಡುಗ ಈ ಥರ ಹೋಗ್ತಾ ಇದೆ, ಯಾರಾದರೂ ಅನ್ನ ಕೊಟ್ಟರೆ ತಿಂತಾ ಇದ್ದ, ನವೀನ ಅಂತ ಒಳ್ಳೆ ಚುರುಕಿನ ಹುಡುಗ. ಆತನಿಗೆ ಅಡ್ಮಿಷನ್ ಆಗಬೇಕು ಅಂತಂದರೆ ಆತನಿಗೆ ಇದು ಜಾತಿ ಸರ್ಟಿಫಿಕೇಟ್ ಇಲ್ಲ. ನಾವು ಬಿಡ್ತೀವ, ಜಾತಿ ಸರ್ಟಿಫಿಕೇಟ್ ಮಾಡ್ಕೊಂಬಂದಿದ್ದೀವಿ ನೋಡಿ. ಆತನ ಅಡ್ಮಿಷನೂ ಆಗೋಯ್ತು. ಆಮೇಲೆ ಆಕೆ ಹೆಸರು ಚಿಕ್ಕಮ್ಮ ಅಂತ, ತಾಯಿ ಹೆಸರು ದೊಡ್ಡಮ್ಮ ಅಂತ, ಆಕೆ ಹೆಸರು ಚಿಕ್ಕಮ್ಮ. ಆಕೆ ಗಂಡ 38 ವರ್ಷ ಹೆಣ್ಮಗಳಿಗೆ, ಗಂಡ ತೀರ್ಕೊಂಡಿದ್ದಾರೆ. ಯಾರು ಕೇಳೋರು, ನಮ್ಮ ಕಲೀಗ್ಗಳು ಕೆಲವು ಹೇಳ್ತಾ ಇದ್ರು, ಸರ್ ಮಿಸ್ಯೂಸ್ ಆಗಿರ್ಬೋದು ಆ ಹೆಣ್ಮಗಳು ಅಂತೇಳಿ. ಐ ಡೋಂಟ್ ನೋ ಅದರ ಬಗ್ಗೆ ಕೂಡ. ಆಮೇಲೆ ಅವ್ರ ಹತ್ರ ಬ್ಯಾಂಕ್ ಅಕೌಂಟ್ ಇರಲಿಲ್ಲ, ಬ್ಯಾಂಕ್ ಅಕೌಂಟ್ ಮಾಡಿಸಿದ್ದೀವಿ. ಆಧಾರ್ ಕಾರ್ಡ್ ಇರಲಿಲ್ಲ, ಆಧಾರ್ ಕಾರ್ಡ್ ಮಾಡಿಸಿದ್ದೀವಿ. ಆಮೇಲೆ ಆಧಾರ್ ಕಾರ್ಡ್ ಮಾಡಿಸಿದ್ದೀವಿ. ಅಂಗವಿಕಲ ಪತ್ರ ಇರಲಿಲ್ಲ, ಅಂಗವಿಕಲ ಪತ್ರ ಮಾಡಿಸಿದ್ದೀವಿ. ಆಮೇಲೆ ಏನಿದು, ಅಲ್ಲಿ ತಹಶೀಲ್ದಾರ್ ರಿಪಬ್ಲಿಕ್ ಕನ್ನಡದವನ್ನು ಮೆನ್ಷನ್ ಮಾಡಿದ್ದಾರೆ. ಓಕೆ, ಆಮೇಲೆ ಆ ಹುಡುಗನನ್ನು ವಸತಿ ಶಾಲೆಗೆ ಅಡ್ಮಿಟ್ ಮಾಡಿದ್ದೀವಿ. ನಾವು ಹಂಗೆ ಒಂದು ಸಲ ಹಿಡ್ಕೊಂಬಿಟ್ರೆ ಕಂಪ್ಲೀಟ್. ನೋಡಿ, ಈ ಅಮ್ಮಂದು ಬ್ಯಾಂಕ್ ಅಕೌಂಟ್ ಇರಲಿಲ್ಲ, ಬ್ಯಾಂಕ್ ಅಕೌಂಟು ಮಾಡಿಸಿದ್ದೀವಿ. ನಾನೇ ಹೇಳಿದರೆ ಸರಿಯಾಗಲ್ಲ, ಬರೀ ರಿಪೋರ್ಟ್ ನೋಡಿ. ದಿನಾಂಕ 20/9/2024. ಬಡ ಕುಟುಂಬದ ಬದುಕೇ ಬದಲು. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ದೊಡ್ಡರಾಂಪುರದಲ್ಲಿ ಬಡತನದಲ್ಲಿ ಬೆಂದಿದ್ದ ಕುಟುಂಬಕ್ಕೆ ಅಲ್ಪ ಸ್ವಲ್ಪ ಸಹಾಯ ಮಾಡಿ ಬಿಟ್ಟಿಲ್ಲ, ಒಂದು ಹಂತಕ್ಕೆ ಮೇಲೆತ್ತುವ ಕೆಲಸ ಮಾಡಿದ್ದೇವೆ. ಮುಂದೇನೇನಾಯ್ತು ಮತ್ತೆ ಸೀನ್ ಬೈ ಸೀನ್ ತೋರಿಸ್ತೀವಿ ನೋಡಿ. ದೃಶ್ಯ 1, ಆರೋಗ್ಯ ಕೇಂದ್ರದಲ್ಲಿ ಹೆಲ್ತ್ ಚೆಕಪ್. ಮನೆಯಲ್ಲಿದ್ದ ಅಜ್ಜಿ, ದೊಡ್ಡಮ್ಮ, ಮಗಳು ಚಿಕ್ಕಮ್ಮ, ಇಬ್ಬರು ಮಕ್ಕಳನ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆದೊಯ್ಯಲಾಯಿತು. ಜಿಲ್ಲಾ ಕಣ್ಣಿನ ವೈದ್ಯರು ಮತ್ತು ಮನೋರೋಗ ತಜ್ಞರು ಆಗಮಿಸಿದ್ರು. ಮನೋರೋಗ ತಜ್ಞರು ಬುದ್ಧಿಮಾಂದ್ಯ ಮಗಳಾದ ಚಿಕ್ಕಮ್ಮಗೆ ತಪಾಸಣೆ ನಡೆಸಿದ್ರು. ಮತ್ತೊಬ್ಬ ಮಗ ಮಲ್ಲಿಕಾರ್ಜುನನಿಗೂ ಬುದ್ಧಿಮಾಂದ್ಯ ಚೆಕಪ್ ಮಾಡಿದ್ರು. ಬಳಿಕ ವೃದ್ಧೆ ದೊಡ್ಡಮ್ಮಗೆ